ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗ್ತಾ ಇದೆ. ರಾಜ್ಯಪಾಲರ ನಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಎಲ್ಲ ಬೆಳವಣಿಗೆಗಳ ನಡುವೆ ಸಿಎಂ ಕುಟುಂಬಕ್ಕೆ ಮೂಡಾ ಸೈಟ್ ಹಂಚಿಕೆಯ ವಿವಾದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನೋಟಿಸ್ಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ಪತ್ರದ ಮೂಲಕ ರಾಜ್ಯಪಾಲರಿಗೆ ಮೂಡಾ ಕೇಸ್ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲಿರುವ ಎಲ್ಲ ಆರೋಪಗಳು ನಿರಾಧಾರ. ರಾಜ್ಯಪಾಲರಿಗೆ ಸಿಎಂ ಸುದೀರ್ಘವಾದಂತಹ ಪತ್ರದ ಮೂಲಕ ವಿವರಣೆಯನ್ನು ಕೊಟ್ಟಿರುವಂಥದ್ದು. 60 ಪುಟಗಳ ಪತ್ರವನ್ನು ಬರೆದು ಕೊಟ್ಟಿದ್ದಾರೆ. ಅದರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಟಿ.ಜೆ. ಅಬ್ರಹಾಂ ದೂರನ್ನು ಕೊಟ್ಟಿದ್ರು. ಈ ದೂರಿಗೆ ಕ್ಲಾರಿಫಿಕೇಶನ್ ಪಡೆಯುವಂತಹ ನಿಟ್ಟಿನಲ್ಲಿ ನಿಮ್ಮ ವಿರುದ್ಧ ಯಾಕೆ ತನಿಖೆಗೆ ಆದೇಶಿಸಬಾರ್ದು, ಕಾರಣ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯಪಾಲರಾದಂತಹ ತಾವರ್ ಚಂದ್ ಗೆಹ್ಲೋಟ್ ಅವರು ಶೋಕಾಸ್ ನೋಟಿಸ್ ಅನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರು. ಅದೊಂದು ನೋಟಿಸ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಈಗ ಗ್ರಾಸವಾಗ್ತಾ ಇದೆ. ಒಂದು ಕಡೆ ಟಿ.ಜೆ. ಅಬ್ರಹಾಂ ದೂರಿದೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಉತ್ತರ ಇದೆ. ರಾಜ್ಯಪಾಲರ ನಡೆ ತೀವ್ರ ಕುತೂಹಲ ಕಾರಣವಾಗ್ತಾ ಇದೆ. ಮೂಡಾ ನಿವೇಶನದ ಸಂಪೂರ್ಣ ದಾಖಲಾತಿಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಹಲವು ತೀರ್ಪುಗಳ ಉಲ್ಲೇಖಗಳು ಕೂಡ ಇದರಲ್ಲಿರುವಂಥದ್ದು. ಕೋರ್ಟ್ ತೀರ್ಪುಗಳ ಉಲ್ಲೇಖ ಇರುವಂತಹ ದಾಖಲಾತಿಗಳನ್ನು ಕೂಡ ಸಿಎಂ ರವಾನೆ ಮಾಡಿದ್ದಾರೆ. ಅಧಿಕಾರ ದುರ್ಬಳಕೆ ಆಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಕಳೆದ ಭಾನುವಾರವೇ ರಾಜಭವನಕ್ಕೆ ಪತ್ರ ರವಾನೆಯಾಗಿದೆ. ಸುಮಾರು 60 ಪುಟಗಳ ಉತ್ತರ ಇದು. ಇದರಲ್ಲಿ ಬರೀ ಸ್ಟೇಟ್ಮೆಂಟ್ ಇಲ್ಲ, ಕೇವಲ ಇದೊಂದು ನಿರಾಧಾರ ಆರೋಪ ಅನ್ನೋದಿಲ್ಲ, ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗಾದ್ರೆ ಉತ್ತರ ಏನಿದೆ, ಆ ಪತ್ರದಲ್ಲಿ ಏನಿದೆ ನೋಡ್ತಾ ಹೋಗೋಣ. ನನ್ನ ಮೇಲೆ ಮಾಡಿರುವಂತಹ ಆರೋಪಗಳೆಲ್ಲವೂ ಕೂಡ ನಿರಾಧಾರ, ಯಾವುದೇ ಆಧಾರ ಇಲ್ಲ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿದ್ದಾರೆ. ನಮಗೆ ನೀವು ನೋಟಿಸ್ ಕೊಟ್ಟಿರೋದು ಕ್ರಮಬದ್ಧವಲ್ಲ ಅನ್ನೋದನ್ನು ಕೂಡ ಹೇಳಿರುವಂಥದ್ದು. ಮಂತ್ರಿ ಪರಿಷತ್ತು ಕೂಡ ಇದೇ ರೀತಿಯಲ್ಲಿಯೇ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ನಾನು ಅಧಿಕಾರದಲ್ಲಿದ್ದಾಗ ಸ್ವಜನ ಪಕ್ಷಪಾತವನ್ನು ಮಾಡಿಲ್ಲ, ಕಾನೂನು ಬಾಹಿರವಾಗಿ ಯಾವುದೇ ನಿರ್ಧಾರವನ್ನು ನಾನು ಕೈಗೊಂಡಿಲ್ಲ, ದೂರುದಾರರು ಮಾಡಿರುವ ಎಲ್ಲ ಆರೋಪಗಳು ಕೂಡ ನಿರಾಧಾರ ಅಂಥೇಳಿ ಹೇಳಿದ್ದಾರೆ. ಮೂಡಾ ನಿವೇಶನವನ್ನು ಪಡೆದಿರುವ ಸಂಬಂಧ ಅಧಿಕಾರದ ಬಳಕೆಯನ್ನು ಕೂಡ ನಾವು ಮಾಡಿಲ್ಲ. ನ್ಯಾಯಸಮ್ಮತವಾಗಿ ನನ್ನ ಕುಟುಂಬ ನಿವೇಶನವನ್ನು ಪಡೆದಿದೆ. ಯಾವುದೇ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ನಾನು ನಿವೇಶನವನ್ನು ಪಡೆದಿಲ್ಲ, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿಲ್ಲ ಅಂತ ಹೇಳಿದ್ದಾರೆ. ಸಿಎಸ್ ಕೊಟ್ಟಿರುವಂತಹ ಎಲ್ಲ ದಾಖಲಾತಿಗಳನ್ನು ಕೂಡ ಪರಿಶೀಲಿಸಬಹುದು ನೀವು. ಮೂಡಾ ನಿವೇಶನ ಹಂಚಿಕೆಯ ವಿಷಯದಲ್ಲಿ ನಾನು ಲೋಪವೆಸಗಿಲ್ಲ. ಆಧಾರರಹಿತ ಮಾಹಿತಿಯನ್ನು ಆಧರಿಸಿ ನೋಟಿಸ್ ನೀಡಿರೋದು ಸಮಂಜಸವಲ್ಲ ಅಂಥೇಳಿ ಪತ್ರದಲ್ಲಿ ಸಿಎಂ ಉಲ್ಲೇಖಿಸಿದ್ದಾರೆ. ದೂರುದಾರರ ಪೂರ್ವಪರಗಳ ಬಗ್ಗೆಯೂ ಕೂಡ ನೀವು ಯೋಚಿಸಬೇಕು, ಅದು ರಾಜ್ಯಕ್ಕೂ ಕೂಡ ಗೊತ್ತಿದೆ ಅಂತ ಹೇಳಿದ್ದಾರೆ. ಪೂರ್ವಪರತೆಗಳನ್ನು ಅರಿಯದೆ ನೋಟಿಸ್ ಕೊಟ್ಟಿರೋದು ಸಮಂಜಸವಲ್ಲ. ಹೀಗಾಗಿ ಪ್ರಾಸಿಕ್ಯೂಷನ್ ಅನುಮತಿಗೆ ಸಲ್ಲಿಸಿರುವಂತಹ ಅರ್ಜಿಯನ್ನು ತಿರಸ್ಕರಿಸಬೇಕು ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿರುವಂಥದ್ದು. ರಾಜ್ಯಪಾಲರು ಕೊಟ್ಟಿರುವಂತಹ ನೋಟಿಸ್ಗೆ 7 ದಿನಗಳ ಒಳಗಾಗಿ ಸಿಎಂ ಉತ್ತರವನ್ನು ಕೊಡಬೇಕಾಗಿತ್ತು. ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರ ನಡೆ ಏನಾಗಿರುತ್ತೆ? ಕಾನೂನು ತಜ್ಞರ ಜೊತೆಗೆ ಸಲಹೆಯನ್ನು ಪಡೆದುಕೊಳ್ತಾರೆ. ಬಹುತೇಕ ಸಂಸತ್ನ ಅಧಿವೇಶನ ಮುಗಿದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲಾಜಿಕಲ್ ಎಂಡ್ ಸಿಗುವಂತಹ ಸಾಧ್ಯತೆ ಕೂಡ ಎದ್ದು ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಸೈಟ್ ಫೈಟ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಪಾದಯಾತ್ರೆಯನ್ನು ಮಾಡ್ತಾ ಇದೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ರಾಜ್ಯಪಾಲರಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ರಾಜ್ಯಪಾಲರ ನಡೆ ಏನಾಗಿರಬಹುದು, ಯಾವಾಗ ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗಬಹುದು ಅಂತ ಹೇಳಿ ಶ್ರೀನಿವಾಸ್? ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ನೋಟಿಸ್ ಅನ್ನ ನೀಡಿದ್ರು. ಒಂದು ಕ್ಯಾಬಿನೆಟ್ ತನ್ನ ನಿರ್ಣಯವನ್ನ ರಾಜ್ಯಪಾಲಿಗೆ ರವಾನೆ ಮಾಡಿತ್ತು. ಎರಡನೇದಾಗಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರು 60 ಪುಟಗಳ ಉತ್ತರವನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಮೂಡಾ ನಿವೇಶನ ಪಡೆದರಲ್ಲಿ ಯಾವುದೇ ಕಾನೂನಿನ ಉಲ್ಲಂಘನೆ ಆಗಿಲ್ಲ, ನಾನು ಅಧಿಕಾರವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂತಹ ಪ್ರಮುಖ ಅಂಶಗಳಿರುವಂತದ್ದು. ಮತ್ತೆ ಕೆಲವೊಂದು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನ ಆದೇಶಗಳು ಉಲ್ಲೇಖ ಇರುವಂತಹ ಒಂದಿಷ್ಟು ಆದೇಶಗಳನ್ನ ತಮ್ಮ ಪತ್ರದಲ್ಲಿ ರವಾನೆ ಮಾಡಿದ್ದಾರೆ. ಮತ್ತೆ ದೂರುದಾರ ಅಬ್ರಾಹಿಂ ಬಗ್ಗೆನೂ ಕೂಡ, ಅವರ ಒಂದು ಸ್ಯಾಂಟಿಟಿ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ನೋಟಿಸ್ ನೀಡುವಂತದ್ದು ಕಾನೂನಾತ್ಮಕವಾಗಿ ಸರಿ ಇಲ್ಲ ಅನ್ನುವಂತಹ ಒಂದು ಒತ್ತಾಯವನ್ನ ಅಥವಾ ಆಗ್ರಹವನ್ನ ತಮ್ಮ ಪತ್ರದಲ್ಲಿ ಮಾಡಿದ್ದಾರೆ. ಈಗ ಕಳೆದ ಭಾನುವಾರ ರಾಜ್ಯಪಾಲರ ನೋಟಿಸ್ಗೆ ಸಿಎಂ ಅವರು ಖುದ್ದು ಪತ್ರದಲ್ಲಿ ಉತ್ತರ ನೀಡಿರೋದ್ರಿಂದ
ಇರೋದ್ರಿಂದ ರಾಜ್ಯಪಾಲರು ಯಾವ ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು. ಬಹುಶಃ ನೀವು ಹೇಳಿದಾಗೆ ಸಂಸತ್ ಅಧಿವೇಶನ ನಡೀತಾ ಇದೆ. ಬಹುಶಃ ಅದಾದ ಬಳಿಕ ರಾಜ್ಯಪಾಲರು ಒಂದು ನಿರ್ಣಯ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ನಿನ್ನೆ ಕೂಡ ದೂರದಾರರಾದಂತಹ ಅಬ್ರಾಹ್ಮನ್ ಅವರು ಕರೆದು ಒಂದಿಷ್ಟು ಸ್ಪಷ್ಟನೆಗಳನ್ನ ಕೇಳಿದ್ರು. ಹಾಗಾಗಿ ರಾಜ್ಯಪಾಲರು ಅತ್ಯಂತ ಸೂಕ್ಷ್ಮವಾಗಿ ಈ ವಿಚಾರವನ್ನ ಟ್ಯಾಕಲ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಾಜ್ಯಪಾಲರು ಯಾವ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಆದ್ರೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ನೋಟಿಸ್ಗೆ ಉತ್ತರವನ್ನ ಸುದೀರ್ಘವಾಗಿ 60 ಪುಟ ಕೊಟ್ಟಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.